ಇನ್ನು ಗಣಿಗಾರಿಕೆಯಲ್ಲಿದ್ದ ವಾಹನಕ್ಕೆ ಒಟ್ಟು 57,460 ರೂಪಾಯಿ ದಂಡವನ್ನ ವಿಧಿಸಿದೆ ಗಣಿ ಇಲಾಖೆ. ಉಪಖನಿಜ ಸಾಗಣೆ ರಾಜಧನ ಏನಿತ್ತು ಅದಕ್ಕೆ 640 ರೂಪಾಯಿ ದಂಡ, ಹಾಗೆ ರಾಜಿ ಸಂಧಾನ ಶುಲ್ಕವಾಗಿ 12,000. ಇನ್ನು ಆ ವಾಹನದಲ್ಲಿ GPS ಅನ್ನ ಉಲ್ಲಂಘನೆ ಮಾಡಲಿಲ್ಲ, ಅದಕ್ಕೋಸ್ಕರ 25,000 ರೂಪಾಯಿ ದಂಡ, ಹಾಗೆ ನಿಯಂತ್ರಣ ಶುಲ್ಕ 20,000. ಎಲ್ಲ ಒಟ್ಟು ದಂಡ ಸೇರಿ 57,465 ರೂಪಾಯಿಯನ್ನ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ದ ಎಲ್ಲ ಒಟ್ಟು ದಂಡ ಸೇರಿ 57,640 ರೂಪಾಯಿ ದಂಡವನ್ನ ಆ ವಾಹನದ ಮೇಲೆ ವಿಧಿಸಲಾಗಿದೆ. ಸತತ ನಿರಂತರ ಪ್ರಯತ್ನದಿಂದ ಕೊನೆಗೂ ನಮಗೆ ಫಲಶ್ರುತಿ ಸಿಕ್ಕಿರುವಂಥದ್ದು. ಇನ್ನು ಅಕ್ರಮವಾಗಿ ಅಲ್ಲಿ ಗಣಿಗಾರಿಕೆಯನ್ನ ಮಾಡ್ತಿದ್ರು, ಸಾಕಷ್ಟು ಜನರಿಗೆ ಅಲ್ಲಿ ತೊಂದರೆಗಳು ಕೂಡ ಉಂಟಾಗಿರುವಂಥದ್ದು. ಇನ್ನು ಮೈನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಕುಂಠಿತಗೊಳ್ಳುತ್ತೆ. ಇನ್ನು ಇಷ್ಟು ಸತತವಾಗಿ ಅನೇಕ ವರ್ಷಗಳಿಂದ ಈ ಗಣಿಗಾರಿಕೆಯನ್ನ ಮಾಡ್ತಿದ್ರು ಕೂಡ ಯಾವುದೇ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೂಡ ಇದುವರೆಗೂ ತಗೊಂಡಿಲ್ಲ. ನಾವು ಸುದ್ದಿ ಮಾಡಿದ ನಂತರ ಭೂ ಹಾಗೂ ಗಣಿ ವಿಜ್ಞಾನ ಇಲಾಖೆ ಇವಾಗ ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಮುಂದಾಕಿರುವಂತದ್ದು. ಅನೇಕ ತೊಂದರೆಗಳನ್ನ ಅಲ್ಲಿನ ಜನರು ಇನ್ನೂ ಕೂಡ ಅನುಭವಿಸ್ತಾ ಇದ್ದಾರೆ. ಇನ್ನ ಏನು ಅಲ್ಲಿನ ಮಣ್ಣಿನ ಫಲವತ್ತತೆಯನ್ನ ಕಳ್ಕೊಂಡಿರ್ಬೋದು, ಹಾಗೆ ಅಲ್ಲಿ ವಾಯು ಮಾಲಿನ್ಯ ಆಗಿರ್ಬೋದು, ಶಬ್ದ ಮಾಲಿನ್ಯ ಆಗಿರ್ಬೋದು, ಎಲ್ಲ ರೀತಿಯ ತೊಂದರೆಗಳನ್ನ ಕಿತ್ತನಹಳ್ಳಿಯ ಗ್ರಾಮದ ಜನರು ಅನುಭವಿಸ್ತಾ ಇರುವಂತದ್ದು. ಕೊನೆಗೂ ನಾವು ಮಾಡಿದ ಸುದ್ದಿಗೆ ಈಗ ಜಯ ಸಿಕ್ಕಿದೆ.